ಕತೆ ಸಂಬಂಧಗಳ ಭಾವೋದ್ರಿಕ್ತತೆಗೆ ಮತ್ತು ಜಟಿಲತೆಗೆ ಒಳಗಾದ ಒಂದು ಸಂಕೀರ್ಣ ಕತೆ. ಅಕ್ಕ ಮತ್ತು ತಂಗಿಯ ನಡುವಿನ ಸೌಹಾರ್ದ ಭಂಗ. ಆಶಾ ಮತ್ತು ಸೌಂದರ್ಯ ಎರಡು ತಂಗಿವಕ್ಕರು. ಬಾಲ್ಯದಿಂದಲೇ ಅವಳಿಬ್ಬರ ಸಂಬಂಧ ಅತ್ಯಂತ ಹತ್ತಿರವಾಗಿತ್ತು. ಒಬ್ಬರಿಗೊಬ್ಬರು ಆಪ್ತರಾಗಿದ್ದರು. ಆಶಾ ದೊಡ್ಡವಳಾದರೂ ತಂಗಿ ಸೌಂದರ್ಯಾಳನ್ನು ತನ್ನ ಗಂಡು ಮಧುಸೂದನ್ಗೆ ಪರಿಚಯ ಮಾಡಿಸಿಕೊಟ್ಟಾಗ ಎಲ್ಲವೂ ಸಹಜವಾಗಿತ್ತು. ಆದರೆ ಕಾಲ ಕೆಟ್ಟದಾದಂತೆ ಸೌಂದರ್ಯ ಮತ್ತು ಮಧುಸೂದನ್ ನಡುವೆ ಅನಾಹುತವಾಗದಂತೆ ತೋರುವ ಪ್ರೀತಿಯ ಭಾವನೆ ಉಂಟಾಯಿತು. ಮೊದಲು ಅದೊಂದು ಸಾಮಾನ್ಯ ಸ್ನೇಹವೆಂದೇ ಆಶಾ ಭಾವಿಸಿದಳು. ಆದರೆ ದಿನಕಳೆದಂತೆ ಸೌಂದರ್ಯಾಳ ನೋಟ, ವರ್ತನೆ ಮತ್ತು ಮಧುಸೂದನ್ಗೆ ಅವಳು ತೋರಿಸುತ್ತಿದ್ದ ವಿಶೇಷ ಆಸಕ್ತಿ ಆಶಾಗೆ ಅನುಮಾನ ಹುಟ್ಟಿಸಿತು. ಒಂದು ದಿನ ರಾತ್ರಿ ಮೂಕತೆಯ ಮಧ್ಯೆ ಆಶಾ ತನ್ನ ತಂಗಿಯನ್ನು ಎದುರಿಸಿಕೊಂಡಳು. ಸೌಂದರ್ಯ, ನೀನು ಮಧುಸೂದನ್ಗಿಂತ ದೂರವಾಗಲು ಸಾಧ್ಯವಿಲ್ಲವೇ? ಅಕ್ಕ, ನಾನೇನೂ ತಪ್ಪು ಮಾಡುತ್ತಿದ್ದೇನೆ ಎಂದು ಭಾಸವಾಗುತ್ತಿಲ್ಲ. ಹೃದಯ ಹೇಳಿದುದನ್ನೇ ಕೇಳಿದೆ ಅಂತೆಂದಳು ಸೌಂದರ್ಯ ನಯವಂತಿಕೆಯ ನೋಟದಿಂದ. ಈ ಮಾತು ಆಶಾ ಹೃದಯಕ್ಕೆ ನೋವಾಗಿ ಇತ್ತು. ತಂಗಿ ತನ್ನ ಪ್ರೀತಿಯ ಗಂಡನೊಂದಿಗೆ ಹೊಸದೊಂದು ಸಂಬಂಧ ಬೆಳೆಸಲು ಪ್ರಯತ್ನಿಸುತ್ತಿದ್ದಾಳೆ ಎಂಬ ಅರಿವಿನಿಂದ ಅವಳು ಸಂಕೋಚಗೊಂಡಳು. ಇದನ್ನು ಎದುರಿಸಲು ಆಶಾ ನಿರ್ಧಾರ ಮಾಡಬೇಕಾಯಿತು. ಒಂದು ರಾತ್ರಿ ಮಧುಸೂದನನ್ನು ಎದುರಿಸಿ ಅವನು ಸೌಂದರ್ಯಾಳ ಬಗ್ಗೆ ಏನು ಭಾವಿಸುತ್ತಾನೆ ಎಂದು ಪ್ರಶ್ನಿಸಿದಳು. ಮಧುಸೂದನ್ ದಿಗ್ಭ್ರಮೆಯೊಂದಿಗೆ, ನಾನು ನಿನ್ನನ್ನು ಮಾತ್ರ ಪ್ರೀತಿಸುತ್ತೇನೆ ಆಶಾ. ಆದರೆ ಸೌಂದರ್ಯಾಳ ನಿಸ್ಸಹಾಯಕತೆ ನೋಡಿದಾಗ ನಾನೂ ಕದಲಬಿಟ್ಟೆ ಎಂದನು. ಈಗ ಆಶಾ ಏನು ಮಾಡಬೇಕು? ತನ್ನ ತಂಗಿಯನ್ನು ದೂಷಿಸಬೇಕೆ ಅಥವಾ ತನ್ನ ಗಂಡನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಬೇಕೆ? ಇದು ಒಂದು ಭಾವನಾತ್ಮಕ ಸಂದಿಗ್ಧ ಪರಿಸ್ಥಿತಿಯಾಗಿತ್ತು. ಹೌದು, ಪ್ರೀತಿಯಂತಹ ಸಂಕೀರ್ಣ ಭಾವನೆಗಳನ್ನು ಒಮ್ಮೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಸಂಬಂಧಗಳು ಕದ್ದು ಮುಚ್ಚಿ ಹೊಸ ದಾರಿಗಳಲ್ಲಿ ಸಾಗುತ್ತವೆ, ಆದರೆ ಸದಾಕಾಲ ಅದನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಆಶಾ ಈ ಸಂಬಂಧದ ಬಗ್ಗೆ ಅನುಮಾನ ಪಡುತ್ತಿದ್ದಂತೆ ಸೌಂದರ್ಯ ಮತ್ತು ಮಧುಸೂದನ್ ತಮ್ಮ ನಡುವಿನ ಭಾವನೆಗಳನ್ನು ಅಡಗಿಸಲು ಪ್ರಯತ್ನಿಸಿದರು. ಮಧುಸೂದನ್ ಆಶಾದ ಮುಂದೆ ಸಹಜವಾಗಿ ನಡೆದುಕೊಳ್ಳುತ್ತಿದ್ದ, ಆದರೆ ಅವನ ಮನಸ್ಸು ಅಸ್ಪಷ್ಟವಾಗಿತ್ತು. ಸೌಂದರ್ಯ ತನ್ನ ಅಕ್ಕನಿಗೆ ಏನೂ ಗೊತ್ತಾಗದಂತೆ ಆಕಸ್ಮಿಕವಾಗಿ ಮಧುಸೂದನ್ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದಳು. ಒಂದು ದಿನ ಆಶಾ ಅವಳಿಗೆ ಅನುಮಾನಗೊಂಡಿತು. ತಂಗಿ ಮತ್ತು ಗಂಡನ ನಡುವಿನ ವಾತ್ಸಲ್ಯ ತುಂಬಿದ ನೋಟ, ನಿರೀಕ್ಷೆಗೂ ಮೀರಿ ಬೆರೆಯುವ ಮಾತುಗಳು ಹಾಗೂ ಸೌಂದರ್ಯಾಳಲ್ಲಿನ ಅಚಾನಕ್ ಬದಲಾವಣೆಯಿಂದ ಅವಳ ಹೃದಯಕ್ಕೆ ಕಹಿ ಕವಿದಿತು. ನಾನು ಯಾಕೆ ನನಗೆ ತಪ್ಪು ಅನ್ನಿಸುವುದನ್ನು ಅನುಭವಿಸುತ್ತಿದ್ದೇನೆ ಎಂದು ಆಶಾ ತನ್ನ ಮನಸ್ಸಿನಲ್ಲಿ ಪ್ರಶ್ನಿಸಿಕೊಂಡಳು. ಆಕೆಯ ಆತಂಕ ಹೆಚ್ಚಾದಂತೆ ಒಂದು ದಿನ ಮಧ್ಯರಾತ್ರಿ ಮಧುಸೂದನ್ ಬೇಸರದಿಂದ ಮಲಗಲು ಹೋದಾಗ ಆಶಾ ಸೌಂದರ್ಯಾಳ ಕೋಣೆಯ ಬಾಗಿಲು ನಿಧಾನವಾಗಿ ತೆರೆದುಕೊಂಡಿತ್ತು. ಒಳಗೆ ನೀಳ್ಗಟ್ಟಲಿಯ ಬೆಳಕಿನಲ್ಲಿ ಅವಳನ್ನು ನೋಡಿದಾಗ ಆಕೆಯ ಕೈಯಲ್ಲಿ ಒಂದು ಪೇಪರ್ ಇತ್ತು. ಅದು ಮಧುಸೂದನ್ ಬರೆದಿರಬಹುದಾದ ಪ್ರೇಮಪತ್ರ. ಆದರೆ ಆಶಾಳಿಗೆ ಗೊತ್ತಾಗದಂತೆ ಸೌಂದರ್ಯ ಮಧುಸೂದನ ಜೊತೆ ಆಟವೆಲ್ಲ ಮುಗಿಸಿಕೊಂಡಿದ್ದಳು. ಕತೆ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.